ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶಿಕ್ಷಣ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲವನ್ನ ಪಡೆದಿರುವಂತಹ ಎಲ್ಲ ಸಣ್ಣ ರೈತರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲವನ್ನ ಮಾಡಿ ಕಳೆದ ಸುಮಾರು 3-4 ವರ್ಷಗಳಿಂದ ಕೂಡ ಸಾಲವನ್ನ ತೀರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇರುವಂತಹ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಸೊ ಸಾಲ ಮನ್ನಾಕ್ಕೆ ಸಂಬಂಧಪಟ್ಟಂತಹ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರ ಮುಂದೆ ಬಂದಿದ್ದು ಯಾವೆಲ್ಲ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಯೋಜನೆಯನ್ನ ಮಾಡ್ತಾ ಇದೆ. ಸೊ ಹಾಗಾದ್ರೆ ಯಾರೆಲ್ಲ ರೈತರ ಸಾಲ ಮನ್ನಾ ಆಗುವಂತಹ ನಿರೀಕ್ಷೆ ಇದೆ, ಅದ್ರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಿಳಿಸುವಂತಹ ಪ್ರಯತ್ನವನ್ನ ಈ ಒಂದು ವಿಡಿಯೋದ ಮೂಲಕ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಒಂದು ತಮಗೆ ವಿಡಿಯೋದಲ್ಲಿ ಬಹಳ ಪ್ರಮುಖವಾಗಿ ಕೆಲವೊಂದಿಷ್ಟು ಪ್ರಮುಖ ಅಂಶಗಳು, ಅದರಲ್ಲೂ ಕೂಡ ಸಾಲವನ್ನ ಪಡೆದಿರುವಂತಹ ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲವನ್ನ ಪಡೆದಿರುವಂತಹ ಎಲ್ಲ ಸಣ್ಣ ರೈತರು ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ನೇಹಿತರೆ. ವಿಡಿಯೋ ತಮಗೆ ಇಷ್ಟವಾದರೆ ತಮ್ಮ ಇನ್ನಿತರೆ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದ ಸಹಕಾರಿ ಸಂಘಗಳಲ್ಲಿ ಅಥವಾ ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರು ಸಾಲವನ್ನ ಪಡೆದುಕೊಂಡಿದ್ರೆ, ಅದರಲ್ಲೂ ಕೂಡ ಈ ಬೆಳೆ ಸಾಲವನ್ನ ಪಡೆದುಕೊಂಡಿರ್ತಾರೆ. ಬೆಳೆಗಳನ್ನ ಮುಂಗಾರು ಬೆಳೆ ಸಾಲವನ್ನ ಪಡೆದಿರುವಂತಹ ರೈತರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು. ಸೊ ಸಣ್ಣ ರೈತರಿಗೆ ಈ ಒಂದು ಯೋಜನೆಯ ಲಾಭವನ್ನ ನೀಡುವಂತಹ ಉದ್ದೇಶದಿಂದ, ಅದರಲ್ಲೂ ಕೂಡ ಕಳೆದ ಸುಮಾರು 3-4 ವರ್ಷಗಳಿಂದನೂ ಕೂಡ ಸಾಲ ತುಂಬದೆ ಸಾಲದ ಸಿಲುಕಿನಲ್ಲಿ ಸಿಲುಕಿಕೊಂಡಿರುವಂತಹ ರೈತರಿಗೆ ನೆರವಾಗುವಂತಹ ಉದ್ದೇಶದಿಂದ ರಾಜ್ಯ ಸರ್ಕಾರ, ಅದರಲ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಮಹತ್ವದ ಘೋಷಣೆಯೊಂದನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಹಾಗಾದ್ರೆ ಸಣ್ಣ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಕೂಡ ದೊರಕುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ಸೊ ಸಣ್ಣ ರೈತರು ಕಳೆದ ಸುಮಾರು 3-4 ವರ್ಷಗಳಿಂದ ಸಾಲವನ್ನ ತೀರಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ರೈತರಿಗೆ ಸಂಬಂಧಪಟ್ಟಂತೆ ಸಾಲ ಮನ್ನಾಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ. ಈಗಾಗಲೇ ರಾಜ್ಯದಲ್ಲಿ ಸುಮಾರು ಸಣ್ಣ ರೈತರು ಸಾಲವನ್ನ ಪಡೆದುಕೊಂಡಿರುವಂತಹ ಪ್ರಮಾಣ ಅಧಿಕ ಆಗಿರುವಂತಹ ಕಾರಣಕ್ಕಾಗಿ, ಅದರಲ್ಲೂ ಕೂಡ 60 ವರ್ಷ ಮೇಲ್ಪಟ್ಟಿರುವಂತಹ ಈಗಾಗಲೇ ಸಾಲವನ್ನ ಪಡೆದುಕೊಂಡಿರುವಂತಹ 3-4 ವರ್ಷಗಳಿಂದ ಕೂಡ ಹಣವನ್ನ ಕಟ್ಟದೆ ಕಟ್ಬಾಕಿಯಾಗಿರುವಂತಹ ರೈತರಿಗೆ 60 ವರ್ಷ ಕಂಪ್ಲೀಟ್ ಆಗಿರುವಂತಹ ಯಾವೆಲ್ಲ ರೈತರಿದ್ದಾರೆ, ಸೊ ಅಂತಹ ಒಂದು ರೈತರಿಗೆ ಸಹಾಯವನ್ನ ಮಾಡುವಂತಹ ಉದ್ದೇಶದಿಂದ ರಾಜ್ಯ ಸರ್ಕಾರ ಅವರಿಗೆ ನೆರವನ್ನ ಮಾಡ್ತಾ ಇದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಹಾಗಾದ್ರೆ ಸೊ ಯಾವ ರೀತಿ ನೆರವನ್ನ ಮಾಡ್ತಾ ಇದೆ, ಯಾವ ರೀತಿ ಸಾಲವನ್ನ ಮನ್ನಾ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಕ್ರಮ ಅನುಸರಿಸ್ತಾ ಇದೆ, ಅದ್ರ ಬಗ್ಗೆ ತಮಗೆ ಒಂದೊಂದಾದಂತಹ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಈಗಾಗಲೇ ಸಾಲವನ್ನ ಕಳೆದ ಸುಮಾರು 3-4 ವರ್ಷಗಳಿಂದ ಕೂಡ ಸಾಲವನ್ನ ಪಡೆದುಕೊಂಡು ಕಟ್ಟಬಾಕಿಯಾಗಿ 2-3 ವರ್ಷಗಳಿಂದ ಕೂಡ ಸಾಲವನ್ನ ಕಟ್ಟದೆ 60 ವರ್ಷ ಪೂರ್ಣಗೊಂಡಿರುವಂತಹ ಸಣ್ಣ ರೈತರ, ಕನಿಷ್ಠ ಭೂಮಿ ಸುಮಾರು 2 ಎಕರೆಗಿಂತ ಕಡಿಮೆ ಭೂಮಿ ಹೊಂದಿರುವಂತಹ ರೈತರ ಸಾಲ ಮನ್ನಾ ಪ್ರಸ್ತಾವನೆ ಬಂದಿದ್ದು, ಅಂತವರ ಒಂದು ಸಾಲವನ್ನ ಅಂತ ಹೇಳಿದ್ರೆ ಕೇವಲ ಅವರ ಒಂದು ಬಡ್ಡಿಯನ್ನ ಮನ್ನಾ ಮಾಡಿ ಕೇವಲ ಅಸಲನ್ನ ಕಟ್ಟಿದ್ರೆ ಅವರಿಗೆ ಸೆಟಲ್ಮೆಂಟ್ ಅನ್ನ ಮಾಡಲಿಕ್ಕೆ ಈಗ ಸಹಕಾರಿ ಬ್ಯಾಂಕ್ಗಳಿಗೆ ನಿರ್ದೇಶನವನ್ನ ನೀಡಲಿದ್ದಾರೆ ಎಂಬುದರ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಕಟ್ಟಬಾಕಿಯಾಗಿ ಆಗಿರುವಂತಹ ರೈತರು 3-4 ವರ್ಷಗಳಿಂದ ಸಾಲವನ್ನ ಕಟ್ಟದೆ ಅವರು 60 ವರ್ಷ ಕಂಪ್ಲೀಟ್ ಆಗಿದ್ರೆ ಅಂತವರು ಕೇವಲ ಅಸಲನ್ನ ಕಟ್ಟಿ ಬಡ್ಡಿಯನ್ನ ಸಂಪೂರ್ಣವನ್ನ ಮನ್ನಾ ಮಾಡಲಿದ್ದಾರೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ವತಿಯಿಂದ ಸಣ್ಣ ರೈತರಿಗೆ ಅದು ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದಷ್ಟು ಶೀಘ್ರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಆಗಿ ಕೂಡ ಮಾಹಿತಿಗಳು ದೊರಕುವಂತಹ ಸಾಧ್ಯತೆಗಳಿದ್ದು, ಸೊ ಅದ್ರ ಬಗ್ಗೆ ನಿರಂತರವಾಗಿ ಅಪ್ಡೇಟ್ಗಳು ಕೂಡ ಲಭ್ಯವಾದಂತಹ ಸಂದರ್ಭದಲ್ಲಿ ತಮಗೆ ಇನ್ಫಾರ್ಮೇಶನ್ ಅನ್ನ ಕೂಡ ನಾನು ಪ್ರೊವೈಡ್ ಮಾಡ್ತಾನೆ ಇರ್ತೇನೆ ಸ್ನೇಹಿತರೆ. ಸೊ ಆ ಕಾರಣಕ್ಕಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.